ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಿ ಓಂ. ಕಲಿಯುಗದಲ್ಲಿ ಮನುಷ್ಯ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ. ಒಂದು ಕಡೆ ಸುಖ, ಒಂದು ಕಡೆ ದುಃಖ. ಹೀಗೆ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖ ಬಂತು ಅಂತ ಒಂದು ಸುಖದ ಅನುಭವವನ್ನು ಪಡಿತಾ ಇರಬೇಕಾದ್ರೇ ಅದರ ಬೆನ್ನಲ್ಲೇ ದುಃಖ ಬರ್ತಾ ಇರ್ತದೆ. ದುಃಖವನ್ನು ಅನುಭವಿಸ್ತಾ ಇರಬೇಕಾದ್ರೇ ಸುಖವನ್ನು ಕೂಡ ನಂತರ ಅನುಭವಿಸ್ತಾನೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಹೀಗೆ ಈ ಕಲಿಯುಗದಲ್ಲಿ ವಿಪರೀತ ಕಷ್ಟ ಕಾರ್ಪಣ್ಯಗಳನ್ನು ಮನುಷ್ಯ ಎದುರಿಸ್ತಾ ಇರ್ತಾನೆ. ಇದರಿಂದ ಪಾರೋಗೋದು ಹೇಗೆ? ನಾನಾ ರೀತಿಯ ಯೋಚನೆ ಮಾಡ್ತಾನೆ ಅವನು. ಒಂದು ಕಡೆ ಹಣ ಸಂಪಾದನೆಯ ಒಂದು ಮಾರ್ಗ, ಆ ನಿಟ್ಟಿನಲ್ಲಿ ಹೇಗೆ ಹಣ ಸಂಪಾದನೆ ಮಾಡಬೇಕು, ಹಗಲು ರಾತ್ರಿ ಇಡೀ ದುಡಿಯೋದು, ಟೆನ್ಷನ್ನು, ಈ ರೀತಿಯ ಒಂದು ಗೊಂದಲ. ಇನ್ನೊಂದು ಕಡೆ ಸಾಂಸಾರಿಕ ತಾಪತ್ರಯಗಳು, ಮಕ್ಕಳ ಚಿಂತೆ, ಮಕ್ಕಳ ವಿದ್ಯಾಭ್ಯಾಸ, ಹೀಗೆ ನಾನಾ ರೀತಿಯ ಚಿಂತೆಗಳಲ್ಲಿ ಬಳಲಿ ಬೆಂಡಾಗ್ತಾ ಇರ್ತಾನೆ ಅವನು. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಹೇಗೆ? ಯಾವ ಮಾರ್ಗವನ್ನು ನಾವು ಅನುಸರಿಸಬೇಕು? ಸಾತ್ವಿಕ ಮಾರ್ಗವೋ, ತಂತ್ರ ಮಾರ್ಗವೋ? ಏನೂ ಗೊತ್ತಾಗೋದಿಲ್ಲ ಅವನಿಗೆ. ಯಾರೋ ಗುರುಗಳನ್ನು ಕೇಳ್ತಾರೆ, ಏನೋ ಒಂದು ಸಲಹೆಯನ್ನು ಕೊಡ್ತಾರೆ ಅವರು, ಅಥವಾ ಜ್ಯೋತಿಷಿಗಳನ್ನು ನೋಡ್ತಾನೆ. ಏನು ಮಾಡಬೇಕು, ಸರಿಯಾದ ಮಾರ್ಗನೇ ಅವನಿಗೆ ಸಿಗ್ತಾ ಇರೋದಿಲ್ಲ. ಈ ಸಮಸ್ಯೆಗಳಿಂದ ಅವನು ಪಾರಾಗಬೇಕು ಅಂತಂದರೆ ಭಗವಂತನ ಕೃಪಾದೃಷ್ಟಿ ಅವನ ಮೇಲೆ ಬೀಳಬೇಕು. ಇದು ಹೇಗೆ ಸಾಧ್ಯ? ಭಗವಂತ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ವಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಅವನು, ಕೆಲವರು ತಿಳ್ಕೊಂಡಿರ್ತಾರೆ ದೇವಸ್ಥಾನಕ್ಕೆ ಹೋದ್ರೆ ಅವನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಮನೆಯಲ್ಲಿ ಪೂಜೆ ಮಾಡಿದರೆ ಅವನ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಈ ಥರ ಒಂದು ಚಿಂತನೆಯಲ್ಲಿ ಆ ಥರ ತೊಡಗಿರ್ತಾನೆ. ದೇವಸ್ಥಾನಕ್ಕೆ ಹೋಗೋದು, ಮನೇಲಿ ಪೂಜೆ ಮಾಡೋದು, ಜೊತೆಗೆ ಈ ಒಂದು ಜಂಜಾಟ, ಸುಖ ದುಃಖಗಳ ನಡುವೆ ಜೀವನ ಸಾಗ್ತಾ ಇರುತ್ತೆ. ಈ ಥರ ಮಾಡಿದರೆ ಭಗವಂತನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ. ಅದಕ್ಕೆ ಒಂದು ಮಹಾಭಾರತದ ಒಂದು ಚಿಕ್ಕ ದೃಷ್ಟಾಂತವನ್ನು ನಾನು ಕೊಡ್ತೀನಿ. ಭಗವಂತನ ಒಂದು ಅನುಗ್ರಹ ನಮಗಾಗಬೇಕಾದ್ರೆ ನಾವು ಮೊದಲು ಅವನ ಭಕ್ತರಾಗಬೇಕು. ಭಗವಂತನ ಮೇಲೆ ನಮಗೆ ಅಚಲವಾದಂತಹ ವಿಶ್ವಾಸ, ನಂಬಿಕೆ ಇರಬೇಕು. ಸುಮ್ಮನೆ ಏನೋ ಒಂದು ಪೂಜೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಮಂತ್ರದ ಒಂದು ಪಠಣವನ್ನು ನಾನು ಮಾಡ್ತೀನಿ, ಈ ರೀತಿಯ ಒಂದು ಯಾಂತ್ರಿಕವಾಗಿ ಹೇಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಮಹಾಭಾರತದ ಒಂದು ದೃಷ್ಟಾಂತ. ದ್ವಾಪರ ಯುಗಕ್ಕೆ ನಾನೀಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ದ್ವಾಪರ ಯುಗದಲ್ಲಿ ವೇದವ್ಯಾಸ ದೇವರು ವೇದಗಳನ್ನು ವಿಂಗಡಣೆ ಮಾಡಿ 18 ಪುರಾಣಗಳನ್ನು ರಚನೆ ಮಾಡಿ ಕೊನೆಗೆ ಶ್ರೀಮದ್ ಭಾಗವತ ಅಂತಕ್ಕಂತಹ ಗ್ರಂಥವನ್ನು ರಚನೆ ಮಾಡಿ ಸಜ್ಜನರ ಉಪಕಾರಕ್ಕೋಸ್ಕರವಾಗಿಯೇ ಈ ಗ್ರಂಥವನ್ನು ಅವರು ರಚನೆ ಮಾಡಿದ್ದಾರೆ. ಒಂದು ಕಡೆ ಶ್ರೀಕೃಷ್ಣ ಪರಮಾತ್ಮ ನೇರವಾಗಿ ಆತ ದೃಶ್ಯನಾಗಿದ್ದುಕೊಂಡೇ ಜನಗಳಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ, ಸಜ್ಜನರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ, ಧರ್ಮದ ಒಂದು ಸ್ಥಾಪನೆಯನ್ನು ಆತ ಮಾಡ್ತಾ ಇದ್ದಾನೆ. ಜೊತೆಗೆ ಕೃಷ್ಣನ ಅಂದರೆ ಶ್ರೀಮನ್ ನಾರಾಯಣನ ಮತ್ತೊಂದು ರೂಪ ವೇದವ್ಯಾಸ ದೇವನಾಗಿ ವೇದಗಳನ್ನು ವಿಂಗಡಣೆ ಮಾಡಿ ಗ್ರಂಥಗಳನ್ನು, ಸಾತ್ವಿಕ ಗ್ರಂಥಗಳನ್ನು, ರಾಜಸ, ತಾಮಸಿಕ, ಹೀಗೆ 18 ಪುರಾಣಗಳನ್ನು ರಚನೆ ಮಾಡಿ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿ ಉತ್ತಮಾಧಿಕಾರಿಗಳಿಗೆ, ಅಂದರೆ ಮನುಷ್ಯರಲ್ಲಿ ಉತ್ತಮರಿಗೆ, ಯಾರು ಭಗವಂತನ ಭಕ್ತರೋ ಅವರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಗ್ರಂಥ ರಚನೆ ಮಾಡಿದ್ದಲ್ಲದೆ ತಾನೇ ಲೋಕ ಪರ್ಯಟನೆಯನ್ನು ಆತ ಮಾಡ್ತಾನೆ. ಅಂದರೆ ಲೋಕ ಸಂಚಾರವನ್ನು ಆತ ಮಾಡ್ತಾನೆ. ಯಾರ್ಯಾರು ನನ್ನ ಭಕ್ತರಿದ್ದಾರೆ ಅವರಿಗೆ ಅನುಗ್ರಹ ಮಾಡಬೇಕು. ಹೀಗೆ ಹೋಗ್ತಾ ಇರಬೇಕಾದ್ರೆ ದಾರಿ ಮಾರ್ಗ ಮಧ್ಯದಲ್ಲಿ ಸುಮಾರು ಜನ ಸಿಗ್ತಾರೆ. ಅವ್ರನ್ನೆಲ್ಲ ಹೀಗೆ ಯಾರನ್ನೂ ಗಮನಿಸೋದಿಲ್ಲ. ಕೊನೆಗೆ ಒಂದು ಕೀಟ, ಇದು ಮಹಾಭಾರತದಲ್ಲಿ ಬರುತ್ತಿದ್ದು,
ಸುಮ್ಮನೆ ಒಂದು ದಂತಕಥೆ ಅಲ್ಲ, ಮಹಾಭಾರತದಲ್ಲಿ ಬರ್ತಕ್ಕಂತಹ ಒಂದು ಕಥೆ ಇದು. ಶ್ರೀಮದ್ ಆಚಾರ್ಯರು ಅಂದರೆ ಶ್ರೀ ಮಧ್ವಾಚಾರ್ಯರು ಈ ಪ್ರಸಂಗವನ್ನು ತಮ್ಮ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಕ್ಕಂತಹ ಗ್ರಂಥದಲ್ಲಿ ಅವರು ನಿರೂಪಣೆ ಮಾಡಿದ್ದಾರೆ. ವೇದವ್ಯಾಸದೇವರು ಹೀಗೆ ಲೋಕ ಸಂಚಾರ ಮಾಡ್ತಾ ಇರಬೇಕಾದ್ರೆ ಒಂದು ಕೀಟವನ್ನು ನೋಡ್ತಾರೆ. ಈಗ ಮನುಷ್ಯ ದೇವರನ್ನು ನೋಡೋದು ದೊಡ್ಡದಲ್ಲ. ಮನುಷ್ಯ ದೇವಸ್ಥಾನಕ್ಕೆ ಹೋಗ್ತಾನೆ, ದೇವರ ಪ್ರತಿಮೆಗಳನ್ನು ನೋಡ್ತಾನೆ, ಅಥವಾ ಏನೋ ಒಂದು ಗ್ರಂಥ ಓದ್ತಾನೆ, ಮನೆಯಲ್ಲಿ ದೇವರು ಇಟ್ಕೊಂಡು ದೇವರನ್ನು ನೋಡ್ತಾನೆ. ಅದು ಮುಖ್ಯ ಅಲ್ಲ. ಭಗವಂತ ನಮ್ಮನ್ನು ನೋಡಬೇಕು. ಭಗವಂತ ನಮ್ಮನ್ನು ನೋಡಿ ಮಂದಹಾಸ ಬೀರಬೇಕು. ಇದು ಭಗವಂತನ ಒಂದು ಕೃಪಾದೃಷ್ಟಿ. ದೇವರು ನಮ್ಮನ್ನು ನೋಡಬೇಕು, ನಾವು ದೇವರನ್ನು ನೋಡೋದಲ್ಲ. ದೇವರು ನಮ್ಮನ್ನು ನೋಡೋ ಹಾಗೆ ನಾವು ಮಾಡಬೇಕು. ಹಾಗೆ ವೇದವ್ಯಾಸ ದೇವರು ಕೀಟವನ್ನು ನೋಡ್ತಾರೆ. ಎಲೈ ಕೀಟವೇ, ನಿನ್ನನ್ನು ನಾನು ಈ ಒಂದು ರಾಜ್ಯಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೇದವ್ಯಾಸ ದೇವರು ಕೀಟಕ್ಕೆ ಹೇಳ್ತಾರೆ. ಏನಿದ್ರ ಅರ್ಥ? ಹಾಗಾದರೆ ಕೀಟಕ್ಕೇನು ಆಶ್ಚರ್ಯ ಆಗೋದಿಲ್ಲ. ಏಕೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ಭಗವಂತನ ಭಕ್ತನಾಗಿದ್ದ ಅವನು. ಆದರೆ ಭಗವಂತನ ಭಕ್ತನಾಗಿದ್ದವನು ಕೀಟ ಆಗಿ ಯಾಕೆ ಹುಟ್ಟದ? ಅವನು ಕೀಟ ಅನ್ನೋ ಒಂದು ಹುಳ ಆಗಿ ಯಾಕೆ ಹುಟ್ಟದ? ಅವನು ಲೋಭ, ಪರಿಷಡ್ವರ್ಗಗಳು ಅಂತ ನಾವು ಏನು ಹೇಳ್ತೀವಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಮತ್ತು ಮಮಕಾರ ಮತ್ತು ಅಹಂಕಾರ, ಈ 8 ನಮ್ಮನ್ನು ಬಂಧಿಸ್ತಕ್ಕಂತಹ ಅರಿಗಳಿವು, ಶತ್ರುಗಳು ನಮಗೆ. ಅದರಲ್ಲಿ ಲೋಭ ಅಂತಂದ್ರೆ ಹಣದ ಮೋಹ, ಹಣದ ಲೋಭ. ಅವನೇನು ಮಾಡ್ತಾನೆ ಅಂತಂದರೆ ರಾಜ ಅಂದರೆ ಬೇಕಾದಷ್ಟು ದುಡ್ಡಿರುತ್ತೆ, ಐಶ್ವರ್ಯ ತುಂಬಿ ತುಳುಕ್ತಾ ಇರುತ್ತೆ. ಯಾರಿಗೂ ಅವನು ದಾನ ಮಾಡೋದಿಲ್ಲ. 1 ಪೈಸೆ ಒಬ್ರಿಗೆ, ಕೆಲವರಿಗೆ ಇದ್ದಾರೆ, ಶ್ರೀಮಂತರು ಇರ್ತಾರೆ, 1 ಪೈಸೆ ಯಾರಿಗೂ ದಾನ ಮಾಡಲ್ಲ. ಹಣವನ್ನು ಸುಮ್ಮನೆ ಕೂಡಿಡ್ತಾ ಇರ್ತಾರೆ, ಬ್ಯಾಂಕ್ನಲ್ಲಿ ಕೂಡಿಡ್ತಾ ಇರ್ತಾರೆ, ಬ್ಲ್ಯಾಕ್ ಮನಿ ಮಾಡ್ಕೊತಾರೆ, ಸ್ವಿಸ್ ಬ್ಯಾಂಕ್ನಲ್ಲೆಲ್ಲ ದುಡ್ಡು ಇಟ್ಟಿರ್ತಾರೆ. ಅದು ಯಾರಿಗೂ ದಾನ ಧರ್ಮ ಮಾಡೋದಿಲ್ಲ. ಹಾಗೆ ಆ ರಾಜ ಹಣದ ಲೋಭದಿಂದ ಯಾರಿಗೂ ದಾನ ಮಾಡದೆ ಇದ್ದಂತಹ ವ್ಯಕ್ತಿಯಾಗಿದ್ದ. ಆ ಒಂದು ತಪ್ಪಿಗಾಗಿ ಅವನು ಕೀಟವಾಗಿ ಹುಟ್ಟಬೇಕಾಯಿತು. ನೋಡಿ, ಇಲ್ಲೊಂದು ಸಂದೇಶ ಇದೆ. ಮನುಷ್ಯ ದುಡ್ಡಿದ್ರೂ ಕೂಡ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡದೆ ಹೋದರೆ ಅವನು ಹುಳ ಆಗಿ ಹುಟ್ಟುತ್ತಾನೆ. ಮುಂದಿನ ಜನ್ಮದಲ್ಲಿ ಕೀಟವಾಗಿ ಹುಟ್ಟುತ್ತಾನೆ. ಅವನು ಭಗವಂತನ ಭಕ್ತನೇ ಆಗಿದ್ದರೂ ಕೂಡ ಧರ್ಮವನ್ನು ನಾವು ರಕ್ಷಣೆ ಮಾಡದೆ ಹೋದರೆ, ಹಣದ ವ್ಯಾಮೋಹದಲ್ಲೇ ಬಿದ್ದು ಯಾರಿಗೂ ನಾವು ದಾನ ಧರ್ಮಾದಿಗಳನ್ನು ಮಾಡದೆ ಹೋದರೆ ಕೀಟವಾಗಿ ನಾವು ಮುಂದಿನ ಜನ್ಮದಲ್ಲಿ ಹುಟ್ಟಬೇಕಾಗತ್ತೆ ಅನ್ನೋ ಒಂದು ಸಂದೇಶವನ್ನು ಈ ಕಥೆ ಸಾರ್ತಾ ಇದೆ. ಆದರೂ ಕೂಡ ಅವನು ಭಗವಂತನ ಭಕ್ತನಾಗಿದ್ದ, ಹರಿಧ್ಯಾನ ಮಾಡ್ತಾ ಇದ್ದ ಜನ್ಮಾಂತರದಲ್ಲೂ. ಹಾಗಾಗಿ ಭಗವಂತ ಅವನು ಲೋಭದಿಂದ ಇದ್ದಿದ್ದಕ್ಕಾಗಿ ಅವನಿಗೆ ಹುಳದ ಒಂದು ಜನ್ಮವನ್ನು ಕೊಟ್ಟ. ಅಲ್ಲಿಗೆ ಆ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಆಯಿತು. ಇನ್ನು ಅವನು ಭಕ್ತಿಗೆ ಫಲ ಕೊಡಬೇಕಲ್ಲ. ನಿನ್ನನ್ನು ನಾನು ರಾಜನನ್ನಾಗಿ ಮಾಡ್ತೀನಿ, ಮತ್ತೆ ಪುನಃ ಮೊದಲಿನ ಒಂದು ರೂಪವನ್ನು ಕೊಟ್ಟು ನಿನ್ನನ್ನು ಸಿಂಹಾಸನದ ಮೇಲೆ ಕೂರಿಸಿ ಈ ಒಂದು ರಾಜ್ಯಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ಆ ಕೀಟ ಏನು ಹೇಳುತ್ತೆ ಅಂತಂದ್ರೆ, ಬೇಡ, ನಾನು ಕೀಟವಾಗೇ ಇರ್ತೀನಿ, ನಾನು ಹೀಗೇ ಸಿಂಹಾಸನದ ಮೇಲೆ ಕೂರಿಸಿ ರಾಜ್ಯಭಾರ ಮಾಡೋ ಹಾಗೆ ಮಾಡು ಅಂತ ಆ ಕೀಟ ಹೇಳುತ್ತೆ. ಯಾತಕ್ಕೆ? ಅಭಿಮಾನ. ಆ ಕೀಟದ ಜನ್ಮ ಬಂದ ತಕ್ಷಣ ಆ ದೇಹದ ಮೇಲೆ ಅದಕ್ಕೆ ಅಭಿಮಾನ ಬಂದ್ಬಿಡುತ್ತೆ ಒಂದು. ಆಮೇಲೆ ಇನ್ನೊಂದೇನು ಅಂತಂದರೆ, ಭಗವಂತ ಕೇಳಿದಾಗ ಏನು ಹೇಳು, ಹಾಗಾದರೆ ದೇಹದ ಮೇಲೆ ನಿನಗೆ ಅಭಿಮಾನ ಇದೆಯಾ ಅಂತ ಕೇಳ್ತಾನೆ. ಇಲ್ಲ, ನಿನ್ನ ಮಹಿಮೆಯನ್ನು ನಾನು ಜಗತ್ತಿಗೆ ಸಾರಬೇಕು. ನನಗೆ ಹಿಂದೆ ನಿನ್ನ ಭಕ್ತಿಯನ್ನು ಮಾಡಿದ್ದಕ್ಕಾಗಿ ನನಗೆ ಈ ಒಂದು ಜನ್ಮ ಕೊಟ್ಟು ಮತ್ತೆ ಮನುಷ್ಯನನ್ನಾಗಿ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿದರೆ ಅದೇನಂತ ದೊಡ್ಡಸ್ತಿಕೆ ಆಗೋದಿಲ್ಲ. ಆದರೆ ಈ ಕೀಟವನ್ನೂ ಕೂಡ ಭಗವಂತ ರಕ್ಷಣೆ ಮಾಡ್ದ. ಅಂದರೆ ಒಂದು ಹುಳವನ್ನೂ ರಕ್ಷಣೆ ಮಾಡಿ ಒಂದು ಹುಳವನ್ನೂ ಕೂಡ ಈ ಒಂದು ಸಿಂಹಾಸನದ ಮೇಲೆ ಕೂಡಿಸಿದ ಭಗವಂತ ಅನ್ನೋ ನಿನ್ನ ಮಹಿಮೆ ಎಷ್ಟು ಜನ ಕೊಂಡಾಡ್ತಾರೆ. ಭಗವಂತ ಒಂದು ಹುಳವನ್ನು ಕೂಡ ಸಿಂಹಾಸನದ ಮೇಲೆ ಕೂಡಿಸಿ ರಾಜ್ಯಭಾರ ಮಾಡೋ ಹಾಗೆ ಮಾಡ್ದ. ಅಂದರೆ ಒಂದು ಹುಳಕ್ಕೆ ಅವನು ಒಂದು ಈ ರೀತಿಯ ಒಂದು ಭೋಗವನ್ನು ಕೊಟ್ಟ ಮೇಲೆ ಇನ್ನು ಮನುಷ್ಯನಿಗೆ ಕೊಡೋದಿಲ್ವೇ ಅವನು? ಹಾಗಾಗಿ ನಿನ್ನ ಮಹಿಮೆ
ಈ ಒಂದು ಕೀಟದ ಜನ್ಮದಲ್ಲಿ ಸಿಂಹಾಸನವನ್ನು ಏರಿದರೆ ಜನ ನಿನ್ನನ್ನು ಕೊಂಡಾಡ್ತಾರೆ. ಭಗವಂತ, ನಿನ್ನ ಮಹಿಮೆ ಎಂಥ ಅಗಾಧವಾದ್ದು ಅಂತ ಜನ ನಿನ್ನನ್ನು ಕೊಂಡಾಡ್ತಾರೆ. ಹಾಗಾಗಿ ಈ ಕೀಟವಾಗಿದ್ದುಕೊಂಡೇ ನಾನು ಸಿಂಹಾಸನವನ್ನು ಏರ್ತೀನಿ ಅಂತ ಆ ಕೀಟ ಹೇಳುತ್ತೆ. ಆಯಿತು ಅಂತ ಹೇಳ್ಬಿಟ್ಟು ಭಗವಂತ ಆ ಕೀಟವನ್ನು ಸಿಂಹಾಸನದ ಮೇಲೆ ಕೂಡಿಸಿ ರಾಜ್ಯಭಾರ ಮಾಡೋ ಹಾಗೆ ಮಾಡ್ತಾನೆ. ಇದು ವೇದವ್ಯಾಸ ದೇವರು ಅಂದರೆ ಸ್ವಯಂ ಶ್ರೀಮನ್ನಾರಾಯಣನೇ ಒಂದು ಕೀಟಕ್ಕೂ ಕೂಡ ಒಂದು ಉತ್ತಮ ಗತಿಯನ್ನು ಕೊಟ್ಟು ಸಿಂಹಾಸನದ ಮೇಲೆ ಕೂಡೋ ಹಾಗೆ ಮಾಡ್ತಾನೆ. ಅಂದರೆ ಭಗವಂತನ ಕೃಪಾದೃಷ್ಟಿ ಎಷ್ಟಾಯಿತು ನಮ್ಮ ಮೇಲೆ, ಆ ಕೀಟದ ಮೇಲೆ ಎಂತಹ ಒಂದು ಕೃಪಾದೃಷ್ಟಿ ಭಗವಂತನ ದೃಷ್ಟಿ. ಹಾಗೆ ಆ ಕೀಟದ ಮೇಲೆ ಭಗವಂತ ಹೇಗೆ ಕೃಪಾದೃಷ್ಟಿಯನ್ನು ಬೀರಿದ್ದಾನೆ, ಅದೇ ರೀತಿ ಮನುಷ್ಯರಿಗೂ ಕೂಡ ಅನುಗ್ರಹವನ್ನು ಆತ ಮಾಡಬೇಕು. ಭಗವಂತನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಅದು ಹೇಗೆ? ಭಗವಂತನ ಮಹಿಮೆಯನ್ನು ತಿಳಿದು ಭಾಗವತ ಗ್ರಂಥದಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಭಗವಂತ ಮಾಡಿರ್ತಕ್ಕಂಥ ಒಂದು ಕೆಲಸ, ಭಕ್ತರನ್ನು ಹೇಗೆ ಅನುಗ್ರಹ ಮಾಡ್ದ ಅಂತಕ್ಕಂತಹ ಮಹಿಮೆಗಳನ್ನು ನಾವು ತಿಳ್ಕೊಂಡು ಅವನ ಧ್ಯಾನವನ್ನು ಮಾಡಬೇಕು. ನಿರಂತರವಾಗಿ ಭಗವಂತನ ಧ್ಯಾನ ಮಾಡಬೇಕು, ಶಾಸ್ತ್ರದ ಅಧ್ಯಯನ ಮಾಡಬೇಕು, ಶ್ರವಣವನ್ನು ಮಾಡಬೇಕು, ಮನನ ನಿಧಿಧ್ಯಾಸನವನ್ನು ಮಾಡಬೇಕು. ಆಗ ಅವನ ಅನುಗ್ರಹ ನಮ್ಮ ಮೇಲಾಗತ್ತೆ. ಹೀಗೆ ನಾವು ಏನು ಕಷ್ಟ ಕಾರ್ಪಣ್ಯಗಳನ್ನು ಈ ಕಲಿಯುಗದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ, ಈ ಇದಕ್ಕೆಲ್ಲ ಒಂದು ಕೊನೆಯಾಗಬೇಕು ಅಂತಂದರೆ ಭಗವಂತನ ಕೃಪಾದೃಷ್ಟಿ ಬೀಳಬೇಕು. ಹೇಗೆ ಆ ಕೀಟದ ಮೇಲೆ ಭಗವಂತನ ಒಂದು ಕೃಪಾದೃಷ್ಟಿ ಹೇಗೆ ಬಿತ್ತು, ಅವನು ಹಿಂದಿನ ಜನ್ಮದಲ್ಲಿ ಅವನು ಭಕ್ತನಾಗಿದ್ದಕ್ಕೆ ಅವನ ಕೃಪಾದೃಷ್ಟಿ ಬಿತ್ತು. ಅದೇ ತರಹ ನಾವು ಮೊದಲು ಭಗವಂತನ ಭಕ್ತರಾಗಬೇಕು, ಅವನಲ್ಲಿ ವಿಶ್ವಾಸ ಇಡಬೇಕು, ನಂಬಿಕೆ ಇಡಬೇಕು. ಭಗವಂತ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅಂತಕ್ಕಂತಹ ಭರವಸೆ ಇಡಬೇಕು ಭಗವಂತನ ಮೇಲೆ. ಆವಾಗ ಖಂಡಿತವಾಗಿ ಅವನ ಮೇಲೆ ನಾವು ಭರವಸೆಯನ್ನು ಇಟ್ಟು ಧ್ಯಾನವನ್ನು ಮಾಡಿದ್ದೇ ಆದರೆ, ಅವನ ಮಹಿಮೆಗಳನ್ನು ತಿಳಿದು ಭಗವಂತನ ನಾಮಸ್ಮರಣೆ ಸಂಕೀರ್ತನೆಯನ್ನು ನಾವು ಈ ಕಲಿಯುಗದಲ್ಲಿ ಮಾಡಿದ್ದೇ ಆದರೆ ಖಂಡಿತವಾಗಲೂ ಸಹ ನಾವು ಉದ್ಧಾರ ಆಗ್ಬೋದು. ನಮ್ಮೆಲ್ಲ ಕಷ್ಟಗಳನ್ನು ಕಳ್ಕೊಂಡು ಒಂದು ಸುಖದ ದಾರಿಯಲ್ಲಿ ನಾವು ಸಾಗಬಹುದು. ಎಲ್ಲ ಭೋಗವನ್ನು ಅನುಭವಿಸಿಬಿಟ್ಟು ಸುಖ ಸಂತೋಷಗಳಿಂದ ಜೀವನವನ್ನು ನಡೆಸಿ ಅಂತಿಮದಲ್ಲಿ ಈ ಒಂದು ಭಗವಂತನ ಕೃಪಾದೃಷ್ಟಿ ನಮಗೆ ಬಿತ್ತು ಅಂದರೆ ಖಂಡಿತವಾಗಲೂ ನಾವು ಮೋಕ್ಷ ಮಾರ್ಗದತ್ತ ಪ್ರಯಾಣ ಮಾಡ್ತಾ ಇದ್ದೇವೆ ಅಂತಲೇ ಅರ್ಥ. ಹಾಗಾಗಿ ಲೌಕಿಕದಲ್ಲೂ ನಾವು ಸುಖವನ್ನು ಪಡೆದು ಪಾರಮಾರ್ಥಿಕವಾಗಿಯೂ ಸಹ ನಾವು ಆನಂದವನ್ನು ಪಡೆಯಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಈ ಒಂದು ಮಹಾಭಾರತದ ಈ ಒಂದು ಕತೆ ನಮಗೆ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಭಗವಂತನ ಕೃಪಾದೃಷ್ಟಿಗೆ ಒಳಗಾಗಬೇಕು. ಅದಕ್ಕೆ ಬೇಕಾದಂತಹ ಸಾಧನೆಯನ್ನು ನಾವು ಜೀವನದಲ್ಲಿ ರೂಢಿಸ್ಕೋಬೇಕು. ನಮ್ಮ ಜೀವನದಲ್ಲಿ ಈ ಒಂದು ಮಾರ್ಗವನ್ನು ಭಗವಂತನ ಕಥಾಶ್ರವಣ, ಸಂಕೀರ್ತನ, ಈ ರೀತಿಯಾಗಿ ಅವನ ಮೇಲೆ ನಂಬಿಕೆ ಇಟ್ಟು ಅವನು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅಂತಕ್ಕಂತಹ ನಂಬಿಕೆಯಿಂದ ನಾವು ಸಾಗಿದ್ದೇ ಆದರೆ ಖಂಡಿತವಾಗಲೂ ನಾವು ಜೀವನದಲ್ಲಿ ಉನ್ನತಿಯ ಒಂದು ಮಾರ್ಗದತ್ತ ನಾವು ಪ್ರಯಾಣ ಮಾಡಬಹುದು. ಶ್ರೀಕೃಷ್ಣಾರ್ಪಣಮಸ್ತು.